ಇವತ್ತಿನ ಸ್ಟೋರಿ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ನಡೆದಿರೋ ಒಂದು ರೆಡ್ಡಿ ಫ್ಯಾಮಿಲಿ ಸ್ಟೋರಿ. ಇಟ್ಸ್ ಎ ಸಿಮಿಲರ್ ಕೇಸ್ ಆಫ್ ಬುರಾರಿ. ನಾವು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಬುರಾರಿ ಕೇಸ್, ಡೆಲ್ಲಿ ಫ್ಯಾಮಿಲಿ. ಇಟ್ಸ್ ಎ ಸಿಮಿಲರ್ ಕೇಸ್, ಬಟ್ ಇಲ್ಲಿ ಸ್ವಲ್ಪ ಟರ್ನ್ ಸಿಗುತ್ತೆ. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿರೋ ಚಿತ್ತೂರು ಡಿಸ್ಟಿಕ್ ಮದನಪಲ್ಲಿಯಲ್ಲಿ ನಡೆದಿರುವ ಸತ್ಯ ಘಟನೆ. ಇದು ಶಾಕ್ ಆಗುತ್ತೆ ಇದನ್ನು ಕೇಳಿದ್ರೆ ನಿಮಗೂ ಕೂಡ. ಒಂದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಇರುತ್ತೆ. ಅಪ್ಪ ಅಮ್ಮ ಇಬ್ಬರು ಮಕ್ಕಳು, ಹೆಣ್ಮಕ್ಳು ಇಬ್ಬರು. ಅಪ್ಪ ಬಂದ್ಬಿಟ್ಟು ಪುರುಷೋತ್ತಮ್ ನಾಯ್ಡು, ಅವ್ರಿಗೆ 55 ಇಯರ್ ಏಜ್ ಆಗಿರುತ್ತೆ. ಅಮ್ಮ ಬಂದ್ಬಿಟ್ಟು ಪದ್ಮಜ, ಅವ್ರಿಗೆ 50 ಇಯರ್ ಏಜ್. ಇಬ್ಬರು ಮಕ್ಕಳು ಇರ್ತಾರೆ. ಅಲೇಖ್ಯ ಬಂದ್ಬಿಟ್ಟು 27 ಇಯರ್, ಸಾಯ್ ದಿವ್ಯಾ ಬಂದ್ಬಿಟ್ಟು 22 ಇಯರ್. ಇದೊಂದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೇಳಿದೆ ನಾನು. ಏನಿದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅಂದರೆ, ಅಪ್ಪ ಬಂದ್ಬಿಟ್ಟು ಕೆಮಿಸ್ಟ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ. ಒಂದು ಪ್ರತಿಷ್ಠಿತ ಗೌರ್ಮೆಂಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ತಾರೆ, ಡಿಗ್ರಿ ಕಾಲೇಜಲ್ಲಿ. ಅಮ್ಮ ಬಂದ್ಬಿಟ್ಟು ಶಿ ಈಸ್ ಅ ಗೋಲ್ಡ್ ಮೆಡಲಿಸ್ಟ್. ಶಿ ಈಸ್ ಟೀಚಿಂಗ್ IIT ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾ ಇರ್ತಾರೆ ಫ್ರಮ್ ಪಾಸ್ಟ್ 20 ಇಯರ್ ಒಂದು ಇನ್ಸ್ಟಿಟ್ಯೂಟಲ್ಲಿ. ಮಕ್ಕಳು ಬಂದ್ಬಿಟ್ಟು ಓದ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು, ಇದೊಂದು ನಾರ್ಮಲ್ ಆ್ಯಂಡ್ ಫ್ಯಾಮಿಲಿ, ಫಿನಾನ್ಷಿಯಲಿ ಗುಡ್ ಫ್ಯಾಮಿಲಿ. ಇದೊಂಥರ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಇಂಡಿಯಾದಲ್ಲಿ ಎವ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರುತ್ತೆ ಅಂದರೆ, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಇರುತ್ತೆ. ಇಲ್ಲ ಬಿಡಪ್ಪ ಹೋಗ್ಲಪ್ಪ, ಅವ್ರು ಏನಾರ ಮಾಡ್ಕೊಳ್ಳಿ, ವೆರಿ ರೇರ್, ರೈಟ್? ಸೊ ಅದೇ ಥರ ಮೈಂಡ್ಸೆಟ್ಟಿಂದ ಮಕ್ಕಳಿಗೆ ಜಾಸ್ತಿ ಹೇಳ್ಕೊಡೋದಾಗಿರ್ಬೋದು, ಪಾಠ ಮಾಡೋದಾಗಿರ್ಬೋದು, ಒಳ್ಳೆ ದಾರಿಗೆ ಬರಲಿ ಅಂತ ಹೇಳ್ಕೊಂಡು ಬಂದಿರೋ ಫ್ಯಾಮಿಲಿ ಇದು ಕೂಡ ಬಂದು. ಸಾಯ್ ದಿವ್ಯಾ ಬಂದ್ಬಿಟ್ಟು ಆಗಷ್ಟೇ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ ಬೆಂಗಳೂರಲ್ಲೇ. ಅಲೇಖ್ಯ ಬಂದ್ಬಿಟ್ಟು ಒಂದು ಡಿಗ್ರಿ ಕಾಮರ್ಸ್ ಅಥವಾ ಆರ್ಟ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಶಿ ಇಸ್ ಪ್ರಿಪೇರಿಂಗ್ ಫಾರ್ UPSC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. 2020 ಕರೋನಾ ಹಿಟ್ಟಾಗುತ್ತೆ ವರ್ಲ್ಡ್ ವೈಡ್ಲಿ, ರೈಟ್? ಇಂಡಿಯಾದಲ್ಲೂ ಕೂಡ ಬರುತ್ತೆ. ಈ ಫ್ಯಾಮಿಲಿ ಏನು ಮಾಡ್ತಾರೆ, ಒಂದು ನ್ಯೂ ಹೌಸ್ಗೆ ಶಿಫ್ಟ್ ಆಗ್ತಾರೆ, ಸೇಮ್ ಊರಲ್ಲೇ, ಮದನಪಲ್ಲಿಯಲ್ಲೇ. ಮತ್ತು ಈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂದರೆ, ದಿಸ್ ಇಸ್ ವೆರಿ ಸ್ಪಿರಿಚುವಲ್ ಫ್ಯಾಮಿಲಿ. ಡೈಲಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಡೈಲಿ ಪೂಜೆ ಮಾಡೋದಾಗಿರ್ಬೋದು, ಮನೆಗೆ ಬಹಳಷ್ಟು ನಂಬಿರ್ತಾರೆ ದೇವ್ರನ್ನ. ಈಗ ಅವ್ರ ಮಗಳು ಒಬ್ಬಳು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾಳೆ, ಅಲೇಖ್ಯ ಬಂದ್ಬಿಟ್ಟು. ಅವಳು ಏನು ಫೀಡ್ ಮಾಡ್ತಿರ್ತಾಳೆ ಅಂದರೆ, ಬರೀ ದೇವ್ರದೇ, ಬರೀ ಪಾಸಿಟಿವ್ ವೈಬ್ ಇರೋದೆ, ದೇವ್ರು ಆ ಥರ ಹೆಲ್ಪ್ ಮಾಡ್ತಾನೆ, ಈ ಥರ ಹೆಲ್ಪ್ ಮಾಡ್ತಾರೆ, ಈ ಥರ ಅವಳು ಮೈಂಡ್ ಸೆಟ್ರು. ಅವಾಗಲೇ ಹೇಳಿದೆ ನಾನು, ಪದ್ಮಜ ಒಂದು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಿರ್ತಾರೆ, IITಗೆ ಹುಡುಗರಿಗೆ ಪಾಠ ಮಾಡ್ತಿರ್ತಾರೆ ಅಂತ. ಶಿ ಗಾಟ್ ಅ ಪ್ರಮೋಷನ್ ಆಗುತ್ತೆ. ಈಗ ಪ್ರಮೋಷನ್ ಆದರೆ ನಾವೆಲ್ಲ ಏನು ಮಾಡ್ತೀವಿ ಕಾಮನ್ ಆಗಿ, ಇಫ್ ಸಮಥಿಂಗ್ ಗೋಸ್ ಗುಡ್, ಒಂದು ದೇವಸ್ಥಾನಕ್ಕೆ ಹೋಗೋದು, ಇನ್ನೊಂದು ಮನೇಲಿ ಪೂಜೆ ಮಾಡೋದು ಮಾಡ್ತಾ ಇರ್ತೀವಿ. ದ ಸೇಮ್ ಥಿಂಗ್ ಇವಳು ಕೂಡ ಒಂದು ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಅನ್ಕೊತಾಳೆ. ಡೇಟ್ ಬಂದ್ಬಿಟ್ಟು 23 Jan 2021. ಇದು ಸ್ವಲ್ಪ ದೊಡ್ಡ ಪೂಜೆನೇ ಆಗಿರುತ್ತೆ. ದೊಡ್ಡ ಪೂಜೆ ಅಂದರೆ ನಾವು ಆ ದಿನನೇ ಬಂದು ಮಾಡೋಕ್ಕಾಗೋದಿಲ್ಲ. ಒಂದು 3 to 4 days ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಎಲ್ಲರೂ ರಜೆ ತೊಗೊಂಡಿರ್ತಾರೆ. ರಜೆ ಏನೋ ಈಸಿಯಾಗಿ ಸಿಕ್ಬಿಡುತ್ತೆ, ಬಿಕಾಸ್ ಅವರು ಬೇರೆ ಟೂರ್ ಟ್ರಿಪ್ ಎಲ್ಲೂ ಹೋಗ್ತಾ ಇರಲ್ಲ, ಜಸ್ಟ್ ಮನೆ ಬಿಟ್ಟರೆ ಕಾಲೇಜು, ಈ ಥರ. ಅದಕ್ಕೆ ರಜೆ ಎಲ್ರಿಗೂ ಸಿಕ್ಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ದಲೆ. 24th Jan 2021 ಏನಾಗುತ್ತೆ ಅಂದರೆ, ಇವರು ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪೂಜೆ ಮಾಡಬೇಕು ಅಂದರೆ ಈಗ ಮಂತ್ರಗಳೆಲ್ಲ ಹೇಳ್ತಾ ಇರ್ತಾರಲ್ಲ, ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗುತ್ತೆ. ಡೈಲಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಗಂಟೆ ಶಬ್ದ ಆಗಿರ್ಬೋದು, ಅವ್ರ ಮಂತ್ರ ಹೇಳೋದು ಡೈಲಿ ಎಲ್ಲ ಕೇಳ್ತಾ ಇರುತ್ತೆ. ಇದು ಕೂಡ ನಾರ್ಮಲ್ ಅಂತಲೇ ತಿಳ್ಕೊಂಡು ಸುಮ್ಮನಾಗ್ತಾರೆ. ಆ ಪೂಜೆ ಬಂದ್ಬಿಟ್ಟು ಮಾರ್ನಿಂಗ್ 5 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಡೀತೀವಿ. ಇಟ್ಸ್ ಅ ಲಾಂಗ್ ಪೂಜೆ ಅಂತ ಹೇಳ್ಬೋದು. ಪೂಜೆ ಒಂದು ಲೆವೆಲ್ಲಿಗೆ ಆಗುತ್ತೆ. ಒಂದು 6 o'clock ಪುರುಷೋತ್ತಮ್ ನಾಯ್ಡು ಅವ್ರ ಫ್ರೆಂಡಿಗೆ ಒಬ್ಬನಿಗೆ ಕಾಲ್ ಮಾಡ್ತಾನೆ. ಅವ್ರ ಫ್ರೆಂಡ್ ಬಂದ್ಬಿಟ್ಟು ಪದ್ಮಜ ವರ್ಕ್ ಮಾಡ್ತಿರೋ ಇನ್ಸ್ಟಿಟ್ಯೂಟಲ್ಲೇ ಕೂಡ ಇವನು ಒಬ್ಬ ಲೆಕ್ಚರರ್ ಆಗಿರ್ತಾನೆ. ಅವ್ರ ಫ್ರೆಂಡ್ಸ್, ಕಾಮನ್ ಫ್ರೆಂಡ್ಸ್ ಆಗಿರ್ತಾರೆ. ಫೋನ್ ಮಾಡ್ತಾನೆ ಪುರುಷೋತ್ತಮ್ ನಾಯ್ಡು. ಕ್ಯಾಶುವಲ್ ಟಾಕ್, ಏನು ಮಾಡ್ತಾ ಇದ್ದೀರಾ, ಹೆಂಗೆ ನಡೀತಾ ಇದೆ ಅಂತ. ಈಗ ಪುರುಷೋತ್ತಮ್ ನಾಯ್ಡು ವಾಯ್ಸಲ್ಲಿ ಸ್ವಲ್ಪ ಹೆದರಿಕೆ ಫೀಲ್ ಆಗ್ತಾ ಇರುತ್ತೆ. ಆಗ ಆ ಫ್ರೆಂಡು ಕೇಳ್ತಾನೆ, ಏನಕ್ಕೆ ಹೆದರ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಏನೋ ಅಂತ. ಫಸ್ಟ್ ಪುರುಷೋತ್ತಮ್ ನಾಯ್ಡು ಡಿನೈ ಮಾಡ್ತಾನೆ, ಇಲ್ಲ ಏನಿಲ್ವಲ್ಲ ಹಂಗೆ. ಅವನು ಮತ್ತೆ ಕೇಳ್ತಾನೆ. ಆವಾಗ ಅವ್ನು ಹೇಳ್ತಾನೆ, ಇಲ್ಲ ನಾವು ಈ ಥರ ಒಂದು ಪೂಜೆ ಮಾಡಿದ್ವಿ, ನಮ್ಮಿಬ್ಬರು 2 ಹೆಣ್ಮಕ್ಳನ್ನ ಸಾಯಿಸಿದ್ವಿ ಅಂತ. ಅಂದ್ಕೊಡಿ, ಈ ವಿಷಯ ನಿಮಗೆ ಕೇಳಿದಾಗ ಹಿಂಗಿರುತ್ತೆ. ಒಬ್ಬ ಯಾರಿಗೋ ಫೋನ್ ಮಾಡ್ತಾರೆ ನಿಮಗೆ, ಅವ್ರು ಮಾತಾಡ್ತಾರೆ ಎದುರಿಕಲ್ಲೇ, ಈಗ ನಾನು 2 ಮಕ್ಕಳನ್ನ ಸಾಯಿಸಿದ್ದೀನಪ್ಪ ಒಂದು ಪೂಜೆಗೆ, ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್? ಜಸ್ಟ್ ವಿಜುವಲೈಸ್ ಇಟ್. ಅವ್ನ ಫ್ರೆಂಡ್ ಬಂದ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಅವನಿಗೆ, ಏನಪ್ಪ ಹೇಳ್ತಾ ಇದ್ದಾನೆ ಏನು, ಯಾಕೆ ಈ ಥರ ಮಾಡಿದೆ ಏನು ಅಂತ. ಅವಾಗ ಅವ್ನು ಪುರುಷೋತ್ತಮ್ ನಾಯ್ಡು ಹೇಳ್ತಾನೆ, ಇಲ್ಲ ನಮ್ಮ 2 ಮಕ್ಕಳಲ್ಲಿ ಒಂದು ದುಷ್ಟ ಶಕ್ತಿ ಸೇರಿಕೊಂಡಿತ್ತು, ಅದನ್ನು ತೆಗೆದಾಕೋದಕ್ಕೆ ಈ ಥರ ಮಾಡಿದೆ. ಅವ್ರು ಬೆಳಿಗ್ಗೆ ಎಷ್ಟೊತ್ತಿಗೆ ಸರಿ ಹೋಗ್ತಾರೆ, ಅವ್ರಿಗೆ ಹೊಸ ಜೀವ ಬರುತ್ತೆ. ನಾಳೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ, ನಾಳೆಯಿಂದ ಹೊಸ ಜೀವ ಬರುತ್ತೆ ಅಂತ. ಅಂಡರ್ಸ್ಟ್ಯಾಂಡ್, ಈಸ್ ಅ ವೆಲ್ ಎಜುಕೇಟೆಡ್ ಪ್ರೊಫೆಸರ್. ಅವನು ಹೀ ಈಸ್ ಟೆಲ್ಲಿಂಗ್ ದಿಸ್. ಅವನು ಹೇಳ್ತಾ ಇದ್ದಾನೆ ಇದನ್ನು. ಅವಾಗ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾನೆ, ಅವನೇನು ಮಾಡಲ್ಲ, ಜಸ್ಟ್ ಡೈರೆಕ್ಟಾಗಿ ಪೊಲೀಸಿಗೆ ಕಾಲ್ ಮಾಡ್ತಾನೆ, ಈ ಥರ ವಿಷಯ ಆಗಿದೆ, ಇಲ್ಲಿ ಬನ್ನಿ ಇವ್ರ ಮನೆ ಹತ್ರ ಅಂತ. ಪೊಲೀಸು ಮನೆ ಹತ್ರ ಬರ್ತಾರೆ, ಮನೆ ಒಳಗಡೆ ಎಂಟರ್ ಕೊಡ್ತಾರೆ. ಎಲ್ಲ
ಪೂಜೆ ಸಾಮಾನುಗಳೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ ದೇವ್ರ ಮನೆ ಹತ್ರ. ಅಲ್ಲಿ ಸಾಯಿ ದಿವ್ಯ ಬಾಡಿ ಕೂಡ ಬಿದ್ದಿರುತ್ತೆ. ಹೆಂಗಿರುತ್ತೆ ಸಾಯಿ ದಿವ್ಯ ಬಾಡಿ? ಸಾಯಿ ದಿವ್ಯ ಬಾಡಿಗೆ ಫೇಸಿಗೆ ಡಂಬಲ್ಸಿಂದ ಹೊಡೆದಿರ್ತಾರೆ, ಡಂಬಲ್ಸು ಕೂಡ ಅಲ್ಲೇ ಇರುತ್ತೆ. ಅದಾದಮೇಲೆ ಅವರಿಗೆ ಬಿಳಿ ಬಟ್ಟೆಯಿಂದ ಸುತ್ತಿರ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಲೈಕ್ಯದು ಬಾಡಿ ಕೂಡ ಅಲ್ಲೇ ಇರುತ್ತೆ. ದ ಸೇಮ್ ವೇ ಡಂಬಲ್ಸಿಂದ ಹೊಡೆದು ಸಾಯಿಸಿರ್ತಾರೆ, ಬಿಳಿ ಬಟ್ಟೆಯಲ್ಲಿ ಸುತ್ತಿರ್ತಾರೆ. ಮತ್ತು ಅವ್ರ ಕೂದಲನ್ನ ಆ ಮನೆಯಲ್ಲಿ ದೇವರಿತ್ತು ಶಿವಾಗೆ ಈಗ ಪ್ರಸಾದ ಕೊಡ್ತಾರೆ ಅಂತಾರಲ್ಲ, ಆ ಥರ ಇಟ್ಟಿರ್ತಾರೆ. ಅವ್ರ ಅಪ್ಪ ಅಮ್ಮ ಪದ್ಮಜ ಮತ್ತು ಪುರುಷೋತ್ತಮ್ ನಾಯ್ಡು ಏನೂ ಆಗೇ ಇಲ್ಲ ಅಂತ ಹಂಗಿರ್ತಾರೆ. ಪೊಲೀಸರು ಕೇಳಿದಾಗ ನೀವು ತಲೆ ಕೆಡಿಸ್ಕೋಬೇಡಿ, ನಾಳೆ ಬೆಳಗ್ಗೆ ಸತ್ಯೋಗ ಸ್ಟಾರ್ಟ್ ಆಗುತ್ತೆ, ಅವ್ರ ಒಳಗಡೆ ದುಷ್ಟಶಕ್ತಿ ಇತ್ತು, ಅದಕ್ಕೋಸ್ಕರ ಈ ಥರ ಮಾಡಿದ್ವಿ ನಾವು. ಸೊ ನಾಳೆ ಬೆಳಿಗ್ಗೆ ಅವ್ರು ಸರಿ ಆಗ್ತಾರೆ, ಹೊಸ ಜೀವ ಬರುತ್ತೆ, ದೇ ಆರ್ ಫಿಟ್ ಆ್ಯಂಡ್ ಫೈನ್ ಅಂತ ಹೇಳ್ತಾರೆ. ಇದು ಯಾರು ಮಾತಾಡ್ತಾ ಇರೋದು? ಗೋಲ್ಡ್ ಮೆಡಲಿಸ್ಟ್ ಅವ್ರ ಅಮ್ಮ ಪದ್ಮಜ. ಅವ್ರು ಕೇಳ್ತಾರೆ ಯಾರು ಮಾಡಿರೋದು, ಏನಕ್ಕೆ ಮಾಡಿದ್ರಿ ಅಂತ. ಅವ್ರು ಹೇಳ್ತಾರೆ ನಾವೇ ಮಾಡಿದ್ದು ಅಂತ. ಸಿ ದ ವೇ ಆಫ್ ಅಕ್ಸೆಪ್ಟೆನ್ಸ್ ನೋಡಿ, ನಾವೇ ಮಾಡಿದ್ದು ಅಂತ. ಅಂಡ್ ದೇ ಆರ್ ನಾಟ್ ಬಾದರ್ಡ್ ಅಬೌಟ್, ಅವ್ರೇನು ಬಾದರ್ ಆಗ್ತಾ ಇಲ್ಲ, ಅಯ್ಯೋ ನಾನು ಸಾಯಿಸ್ಬಿಟ್ನಲ್ಲಪ್ಪ ಅಂತ. ವೆರಿ ಕ್ಯಾಶುವಲ್ ಆಗಿದ್ದಾರೆ. ಮತ್ತೆ ಅವ್ರ ಅಮ್ಮ ಹೇಳ್ತಿದ್ದಾರೆ ಪದ್ಮಜ, ಅವ್ರು ಇನ್ನೂ ಸತ್ತೋಗಿಲ್ಲ, ಅರೆ ಜೀವ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರು ಆಲ್ರೆಡಿ ಡೆಡ್ ಆಗಿದ್ದಾರೆ. ಬಟ್ ಅವ್ರ ಅಮ್ಮ ಹೇಳ್ತಾ ಇರೋದು ನಾನು ಬಟ್ಟೆ ಸುತ್ತಿದ್ದೀನಿ ಆದರೂ ಕೂಡ ಅರ್ಧಂಬರ್ಧ ಜೀವ ಇದೆ ಅಂತ ಹೇಳ್ತಿದ್ದಾರೆ. ಆಗ ಪೊಲೀಸರು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನೋಡ್ತಾರೆ. ಆ ಪದ್ಮಜ ಬಂದ್ಬಿಟ್ಟು ಬಹಳ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫೈನಲಿ ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ಮೆಂಟಲಿ ಬಹಳ ಡಿಸ್ಟರ್ಬ್ ಆಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಪೂಜೆ ಮಾಡಬೇಕು. ಮತ್ತು ಅವ್ರ ಅಮ್ಮ ಹೇಳ್ತಿರ್ತಾರೆ ಇವತ್ತೊಂದು ದಿವಸ ನಮ್ಮನ್ನು ಬಿಟ್ಬಿಡಿ, ಪೂಜೆ ಕಂಪ್ಲೀಟ್ ಆಗುತ್ತೆ, ಅವರಿಬ್ಬರು ಬದುಕುಳಿತಾರೆ, ಹೊಸ ಜೀವ ಬರುತ್ತೆ ಅಂತ. ಯಾರು ತಾನೇ ಈ ಥರ ಕತೆ ಕೇಳ್ತಾರೆ? ಸಾಯಿಸಿದ್ದಾರೆ, ಈಗ ಹೊಸ ಜೀವ ಬರುತ್ತೆ ಅಂದರೆ ಯಾರು ತಾನೇ ಕತೆ ಕೇಳ್ತಾರೆ? 2 ದಿನ ಕಳೆಯುತ್ತೆ. ಪದ್ಮಜ ಅದೇ ಥರ ಆಡ್ತಿರ್ತಾಳೆ, ನನಗೆ ಅವತ್ತು ನೀವು ಬಿಟ್ಟಿದ್ದರೆ ನಮ್ಮ ಮಕ್ಕಳು ಬದುಕು ಬರ್ತಾಯಿದ್ರು ಅಂತ. ಸೊ ಅವಾಗ ಅವರಪ್ಪ ಪುರುಷೋತ್ತಮ್ ನಾಯ್ಡು ಮತ್ತು ಪದ್ಮಜನ ಸೈಕಿಯಾಟ್ರಿಸ್ಟಾಗಿ ಕರ್ಕೊಂಡು ಹೋದರೆ ಸ್ಕ್ಯಾನ್ ಮಾಡಿ, MRI ಬ್ರೈನ್ ಸ್ಕ್ಯಾನ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಶೇರ್ಡ್ ಸೈಕೋಸಿಸ್ ಅನ್ನೋ ಡಿಸೀಸ್ ಇದೆ ಅಂತ. ನಾನು ಈ ಶೇರ್ಡ್ ಸೈಕೋಸಿಸ್ ಬಗ್ಗೆ ಬುರಾರಿ ಕೇಸಲ್ಲೂ ಹೇಳಿದ್ದೆ. ಏನಿದು ಶೇರ್ಡ್ ಸೈಕೋಸಿಸ್ ಅಂದರೆ, ಕನ್ಸಿಡರ್ ಒಂದು 4 ಜನ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ. ಒಬ್ಬನಿಗೆ ಯಾವುದೋ ಒಂದ್ರ ಮೇಲೆ ಬಹಳಷ್ಟು ಆಸೆ ಇರುತ್ತೆ ಅಥವಾ ಅದನ್ನು ಮಾಡಲೇಬೇಕು ಅಂತ ಇರುತ್ತೆ. ಬೇರೆ 3 ಜನಕ್ಕೆ ಆ ಥರ ಏನೂ ಇರಲ್ಲ. ಸೊ ಇವನು ಅವರಿಗೆ ತುಂಬ್ತಾನೆ ಸೊ ದಟ್ ಇವರ ಮನಸ್ಥಿತಿ ಆ 3 ಜನಕ್ಕೂ ಬರುತ್ತೆ. ದಿಸ್ ಇಸ್ ವಾಟ್ ಶೇರ್ಡ್ ಸೈಕೋಸಿಸ್. ಇದರಲ್ಲಿ ರಿಯಲ್ ಕಲ್ಪ್ರಿಟ್ ಅಂದರೆ ಪದ್ಮಜ. ಅವಳು ಬಂದ್ಬಿಟ್ಟು ನಾನು ಶಿವನ ಅವತಾರನೇ ಅಂತಲೇ ಹೇಳ್ತಾ ಇರ್ತಾಳೆ. ಕರೋನಾ ನಾನೇ ತರಿಸಿದ್ದು, ನನ್ನಿಂದನೇ ಕರೋನಾ ಬಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ವಿಡಿಯೋ ಪ್ಲೇ ಮಾಡ್ತೀನಿ, ವಿಡಿಯೋ ನೋಡಿ. కరోనా వచ్చిందే నా నుంచి నేనే పంపించా. శివ బాడీ పార్టికల్ నుంచే కరోనా వచ్చింది. ఈ కలి సంహార చేసేటప్పుడు మిగిలిన చెత్త ఉంది కదా, అద్దుల పడ్డానికే నేను కరోనా వైరస్ ని నా బాడీ పార్టికల్ నుంచే పంపించాను, చైనా నుంచి రాలేదు. It is exactly the similar case what we discussed maybe in the couple of video back, the ಬುರಾರಿ ಕೇಸಲ್ಲಿ. ಅದರಲ್ಲಿ ಅವನ ಕೊನೆಯ ಮಗ ಸೇಮ್ ಶೇರ್ಡ್ ಸೈಕೋಸಿಸಿಂದ ಬಳತಾ ಇರ್ತಾನೆ. ಈ ವಿಡಿಯೋದಲ್ಲಿ ನಮಗೇನು ಅರ್ಥ ಆಯಿತು ಅಂದರೆ, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ಅಂಧಭಕ್ತಿ ಇರಬಾರ್ದು, ಅಂಧವಿಶ್ವಾಸ ಇರಬಾರ್ದು. ಈ ಥರ ಅಂಧಭಕ್ತಿ ಅಂಧವಿಶ್ವಾಸ ಇದೆ ಅಂತ ಇದ್ದರೆ ಈ ಥರ ಕೇಸಸ್ಗಳು ಬರ್ತಾನೆ ಇರುತ್ತೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಥ್ಯಾಂಕ್ ಯು ಸೊ ಮಚ್.